ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 57ನೇ CCH ಕೋರ್ಟ್ನಲ್ಲಿ ಈ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಇದೀಗ ವಿಚಾರಣೆ ಕೂಡ ಮಾಡಲಾಗ್ತಿದೆ. ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ಜೈಲಧಿಕಾರಿಗಳ ವಿರುದ್ಧವೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 57ನೇ CCH ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದೀಗ ವಿಚಾರಣೆ ಕೂಡ ಮಾಡಲಾಗ್ತಿದೆ. ದರ್ಶನ್ಗೆ ನೀಡಿರುವ ಸೌಲಭ್ಯದ ಬಗ್ಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವರದಿ ಸಲ್ಲಿಸಿದ ಸೆಂಟ್ರಲ್ ಜೈಲು ಸೂಪರಿಂಟೆಂಡೆಂಟ್ ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಕೂಡ ಮಾಡಲಾಗುತ್ತೆ. ಇನ್ನು ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 57ನೇ CCH ಕೋರ್ಟ್ನಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಈಗ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ದರ್ಶನ್ ನನಗೆ ಬೆನ್ನೋವಿದೆ, ಹಾಗಾಗಿ ನನಗೆ ಹಾಸಿಗೆ ದಿಂಬು ಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿಯನ್ನ ಕೊಟ್ಟಿತ್ತು. ಆದ್ರೆ ಜೈಲಾಧಿಕಾರಿಗಳು ಕೋರ್ಟ್ ಕೊಟ್ಟಿರುವ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಮತ್ತೊಮ್ಮೆ ಕೋರ್ಟ್ಗೆ ಅರ್ಜಿಯನ್ನ ದರ್ಶನ್ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇದ್ದೀರಾ? ಸೆಂಟ್ರಲ್ ಜೈಲು ಅಧೀಕ್ಷಕ ಸುರೇಶ್ಗೆ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದೇಶ ಪಾಲನೆ ಮಾಡ್ತಿದ್ದೇವೆ ಅಂತ ಸುರೇಶ್ ರವರು ಉತ್ತರವನ್ನ ಕೊಟ್ಟಿದ್ದಾರೆ. ಜೈಲಿನ ನಿಯಮದಂತೆ ಎಲ್ಲಾ ಸೌಲಭ್ಯ ಕೊಟ್ಟಿದ್ದೇವೆ. ಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಜಡ್ಜ್ ಮಾಡಿದ್ದಾರೆ. ಇದಕ್ಕೆ ಸುರೇಶ್ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹೌದು, ಏನ್ ನೀವು ಆದೇಶವನ್ನು ಕೊಟ್ಟಿದ್ದೀರಾ ಅದನ್ನು ನಾವು ಪಾಲನೆಯನ್ನ ಮಾಡ್ತಾ ಇದ್ದೀವಿ. ಉಳಿದ ಕೈದಿಗಳಿಗೆ ಜೈಲಿನಲ್ಲಿ ಯಾವ ರೀತಿಯ ಸೌಲಭ್ಯವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ದರ್ಶನ್ಗೂ ಕೂಡ ಸೌಲಭ್ಯವನ್ನ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಕೋರ್ಟ್ ಆದೇಶ ಕೊಟ್ಟಿತ್ತಲ್ಲ ಹಾಸಿಗೆ ದಿಂಬು ವಿಚಾರ, ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ ಸದ್ಯಕ್ಕೆ ಸುರೇಶ್ ರವರು ಜೈಲಧಿಕಾರಿಗಳು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಯಾಕೆಂತಂದ್ರೆ ಅರ್ಜಿಯನ್ನ ದರ್ಶನ್ ಏನ್ ಸಲ್ಲಿಕೆ ಮಾಡಿದ್ದಾರೆ, ಜೈಲಧಿಕಾರಿಗಳ ವಿರುದ್ಧವೇ ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಕೂಡ ಆಗುತ್ತೆ. ಸರ್ಕಾರದ ಪರ SPP ವಾದವನ್ನ ಮಾಡಿದ್ದಾರೆ. ಜೈಲಿನ ನಿಯಮದಂತೆ ಎಲ್ಲ ಸೌಲಭ್ಯ ಕೊಟ್ಟಿದ್ದೇವೆ. ಪಲ್ಲಂಗ ಕೊಡಿ ಅಂದ್ರೆ ಪಲ್ಲಂಗ ಕೊಡಲು ಅವಕಾಶ ಇಲ್ಲ. ಇಲ್ಲಿ ಯಾವ ಇರುವಂತಹ ಕೈದಿಗಳಾಗಿರ್ಬೋದು ಯಾರಿಗೂ ಕೂಡ ಪಲ್ಲಂಗ ಕೊಡೋದಕ್ಕೆ ಸಾಧ್ಯ ಬರಲ್ಲ. ಏನು ಆರ್ಡರ್ ಇದೆ ಅದನ್ನ ಮಾತ್ರ ಮಾಡ್ಲಿಕ್ಕೆ ಬರುತ್ತೆ. ಬಿಸಿಲಿಲ್ಲ ಅಂತ ಬೇರೆ ಸೆಲ್ಗೆ ಹಾಕಿ ಅಂತ ಹೇಳ್ತಾರೆ. ಸರ್ಕಾರದ ಪರ SPP ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡಿದ್ದಾರೆ. ಜೈಲಿನ ನಿಯಮದಂತೆ ನಾವು ಸೌಲಭ್ಯಗಳನ್ನ ಕೊಡಬಹುದು, ಅದನ್ನು ಬಿಟ್ಟು ನಮ್ಗೆ ಪಲ್ಲಂಗ ಬೇಕು, ಪಲ್ಲಂಗ ಕೊಡಿ ಅಂದ್ರೆ ಹೇಗೆ ಕೊಡೋದಕ್ಕೆ ಆಗುತ್ತೆ ಸ್ವಾಮಿ ಅಂತ ಜಡ್ಜ್ ಮುಂದೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೈಲಿನಲ್ಲಿ ಎಲ್ಲಾ ಮೂಲಭೂತ ಹಕ್ಕುಗಳು ಸಿಗೋದಿಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ನಾವೀಗ ಖೈದಿಗಳನ್ನ ಜೈಲಿನಲ್ಲಿ ಇರಿಸಬೇಕು ಅಂತಂದ್ರೆ ಯಾವ ಕಾರಣಕ್ಕೆ ಇರಿಸ್ತಾರೆ? ಆ ಜೈಲಿನಲ್ಲಿ ಆ 4 ಗೋಡೆಯ ಒಳಗಡೆ ಇದ್ದಾಗ ಏನು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂತ ಅಂದಾಗ ಅವರು ಮಾಡಿದಂತಹ ತಪ್ಪಿನ ಅರಿವಾಗುತ್ತೆ. ತಪ್ಪಿನ ಅರಿವಾದಾಗ ಮತ್ತೊಮ್ಮೆ ಆ ರೀತಿಯ ತಪ್ಪನ್ನ ಮಾಡೋದಿಲ್ಲ ಅಂತ ಜೈಲಿಗೆ ಹಾಕ್ತಾರೆ ಖೈದಿಗಳನ್ನ. ಆದ್ರೆ ಮೂಲಭೂತ ಸೌಕರ್ಯಗಳು ಕೊಟ್ರೆ ಅದು ಹೆಂಗೆ ಜೈಲು ಅನ್ನಿಸ್ಕೊಳ್ಳುತ್ತೆ? ಜೈಲು ಅನ್ನಿಸ್ಕೊಳ್ಳೋದಿಲ್ವಲ್ಲ. ಹಾಗಾಗಿ ನಾವು ಏನು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅದನ್ನ ಕೊಟ್ಟಿದ್ದೀವಿ ಅಂತ SPP ಪ್ರಸನ್ನ ಕುಮಾರ್ ಅವರು ಸರ್ಕಾರದ ಪರ ವಾದವನ್ನು ಕೂಡ ಮಾಡಿದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರು ಹೇಳುವ ಪ್ರಕಾರ ದರ್ಶನ್ಗೆ ಕೊಡಬೇಕಾದಂತಹ ಹಾಸಿಗೆ ಆಗಿರಬಹುದು, ದಿಂಬು, ಯಾಕೆ ಅಂತ ಅಂದ್ರೆ ಈ ಹಿಂದೆಯೂ ಕೂಡ ಜಾಮೀನು ಸಿಕ್ಕಿದ್ದು ಅವರ ಆರೋಗ್ಯದ ಸಮಸ್ಯೆಯ ಕಾರಣದಿಂದಾಗಿ ಜಾಮೀನು ಮಂಜೂರು ಮಾಡಲಾಗಿತ್ತು. ಅದೇ ವಿಚಾರವನ್ನ ಮುಂದಿಟ್ಕೊಂಡು ನನಗೆ ಬೆನ್ನೋವಿದೆ, ಹಾಸಿಗೆ ಬೇಕು, ದಿಂಬು ಬೇಕು, ನನಗೆ ಬರೀ ಚಾಪೆ ಮೇಲೆ ಮಲಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಆದ್ರೂ ಬೇಕು, ಮೂಲಭೂತ ಸೌಕರ್ಯಗಳು ನನಗೆ ಸಿಗ್ತಾ ಇಲ್ಲ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರ ಬೆನ್ನಲ್ಲೇ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ದರ್ಶನ್ಗೆ ಏನು ಈಗ ಹಾಸಿಗೆ ಆಗಿರಬಹುದು, ದಿಂಬಾಗಿರಬಹುದು, ಏನು ಕೊಡಬೇಕು ಅದನ್ನ ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅಂತ ಆದೇಶವನ್ನ ಕೊಟ್ಟಿತ್ತು. ಜೈಲಧಿಕಾರಿಗಳು ಹೇಳುವ ಪ್ರಕಾರ ನಾವು ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದ್ದೇವೆ. ಜೈಲಿನಲ್ಲಿ ಒಂದು ಲಿಮಿಟೆಡ್ ಇರುತ್ತೆ ಮೂಲಭೂತ ಸೌಕರ್ಯ ಅಂತ ಅಂದಾಗ. ಈಗ ನಾವು ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಅನುಭವಿಸ್ತಾ ಇದ್ದೀವಿ ಅದೆಲ್ಲವನ್ನು ಕೂಡ ಜೈಲಿನಲ್ಲಿರುವ ಖೈದಿಗಳಿಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅದು ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ, ಮನೆಯಾಗಿ ಮಾರ್ಪಾಡಾಗತ್ತೆ. ಮನೆಯಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಹಾಗಾಗಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಜೈಲಿನಲ್ಲಿದ್ದಾವೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಅದನ್ನ ಹೊರತುಪಡಿಸಿ ನನಗೆ ಪಲ್ಲಂಗ ಬೇಕು, ಆ ರೀತಿಯ ವ್ಯವಸ್ಥೆ ಮಾಡಿಕೊಡಿ, ನನಗೆ ಹಾಸಿಗೆ ಸರಿ ಇಲ್ಲ, ದಿಂಬು ಸರಿ ಇಲ್ಲ, ಊಟ ಸರಿ ಇಲ್ಲ, ಬೇರೆ ಇನ್ನೇನೋ ಸರಿ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲವನ್ನು ಯಾವ ರೀತಿ ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸದ್ಯಕ್ಕೆ SPP ಅವರು ವಾದವನ್ನು ಕೂಡ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಕೋರ್ಟ್ ಆದೇಶದ ಇಂಗ್ಲಿಷ್ ಅರ್ಥ ಆಗಿಲ್ಲ. ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನ ಮಾಡಿದ್ದಾರೆ. ಚಿನ್ನದ ಲೋಟ ಏನ್ ಕೇಳಿಲ್ಲ, ಚಾಪೆ ಅಷ್ಟೇ ಕೊಟ್ಟಿದ್ದಾರೆ. ನ್ಯಾಯಾಲಯದ ಆದೇಶದ ಪ್ರತಿಯನ್ನ ಎಸೆದಿದ್ದಾರೆ. ಅಧಿಕಾರಿಗಳಿಗೆ ಕೋರ್ಟ್ ಆದೇಶದ ಇಂಗ್ಲಿಷ್ ಅರ್ಥ ಆಗಿಲ್ವಂತೆ.
ಕೊಲೆ ಆರೋಪಿ ದರ್ಶನ್ ಪರ ವಕೀಲರಿದ್ದಾರಲ್ಲ ಸುನಿಲ್ ಅವರು ಈ ರೀತಿಯಾಗಿ ವಾದವನ್ನ ಮಾಡಿದ್ದಾರೆ. ಕೋರ್ಟ್ ಏನು ಆದೇಶ ಮಾಡಿದೆ, ಕೋರ್ಟ್ ಆದೇಶದ ಪ್ರತಿ ಇಂಗ್ಲಿಷ್ನಲ್ಲಿದೆ, ಅದು ಅರ್ಥ ಆಗಿಲ್ಲ ಅಂತ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಅವರು ಈ ಒಂದು ವಾದವನ್ನ ಮಾಡಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟಿತ್ತಲ್ಲ, ಆ ಆದೇಶ ಅಲ್ಲಿ ಜೈಲಧಿಕಾರಿಗಳಿಗೆ ಅರ್ಥ ಆಗಿಲ್ಲ ಅಂತ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ರವರು ಒಂದ್ ಕಡೆ ವಾದ ಮಾಡ್ತಾ ಇದ್ದಾರೆ. ನಾವೇನು ಚಿನ್ನದ ಲೋಟ ಏನ್ ಕೇಳಿಲ್ಲ, ಚಾಪೆ ಅಷ್ಟೇ ಕೊಟ್ಟಿದ್ದಾರೆ. ನ್ಯಾಯಾಲಯದ ಆದೇಶದ ಪ್ರತಿಯಲ್ಲಿ ಏನಿದೆ ಅದನ್ನ ಸರಿಯಾಗಿ ಓದಬೇಕಾಗತ್ತೆ, ಅದನ್ನ ಸರಿಯಾಗಿ ಜೈಲಧಿಕಾರಿಗಳು ಓದಿಲ್ಲ. ಇದರ ಜೊತೆಗೆ ಕೋರ್ಟ್ ಆದೇಶ ಏನಿದೆ ಅದು ಇಂಗ್ಲಿಷ್ನಲ್ಲಿದೆ, ಅದು ಜೈಲಧಿಕಾರಿಗಳಿಗೆ ಅರ್ಥ ಆಗಿಲ್ಲ ಅಂತ ಸುನಿಲ್ ಅವರು ವಾದವನ್ನ ಮಾಡಿದ್ದಾರೆ. ಇದು ಯಾವ ರೀತಿ ವಾದ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಒಂದು ಕಡೆ ಹಾಸಿಗೆ ನಿಮಗೆ ಕೊಟ್ಟಿದ್ದೀವಿ ಅಂತ ಜೈಲಧಿಕಾರಿಗಳು ಹೇಳ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳೇನಿದೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀವಿ, ಕಲ್ಪಿಸ್ಕೊಟ್ಟಿದ್ದೀವಿ. ಬೇರೆ ಕೈದಿಗಳನ್ನ ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ಅದೇ ರೀತಿ ನೋಡ್ಕೊಳ್ತಾ ಇದ್ದೀವಿ. ಹಾಗೆ ಈ ಬೇರೆ ಕೈದಿಗಳಿಗೆ ಸಿಗ್ತಾ ಇರುವಂತಹ ಮೂಲಭೂತ ಸೌಕರ್ಯಗಳೆಲ್ಲವೂ ಕೂಡ ದರ್ಶನ್ಗೂ ಕೂಡ ಸಿಗ್ತಾ ಇದೆ. ಅವರು ಕೇಳುವ ಮಟ್ಟಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರದ ಪರ ವಕೀಲರಾದಂತಹ SPP ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ರವರು ವಾದವನ್ನ ಮಾಡ್ತಾ ಇದ್ದಾರೆ. ನಾವೇನು ಚಿನ್ನದ ಲೋಟ ಕೊಡಿ ಮತ್ತೆ ಬೇರೇನೋ ಸೌಲಭ್ಯಗಳು ಕೊಡಿ ಅಂತ ಕೇಳ್ತಾ ಇಲ್ಲ, ಕೇವಲ ಚಾಪೆ ಅಷ್ಟೇ ಕೊಟ್ಟಿದ್ದಾರೆ. ಸರ್ಕಾರದ ಆದೇಶದಲ್ಲಿದೆ ಹಾಸಿಗೆ ದಿಂಬನ್ನು ಒದಗಿಸಿಕೊಡ್ಬೇಕು. ಒಬ್ಬ ಖೈದಿಗೆ ಆರೋಗ್ಯದ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು, ಅದನ್ನ ಮಾಡ್ತಾ ಇಲ್ಲ ಅಂತ ಸದ್ಯಕ್ಕೆ ಸುನಿಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ದರ್ಶನ್ ತುಂಬಾ ಟಾರ್ಚರ್ ಅನುಭವಿಸುತ್ತಿದ್ದಾರೆ. ನ್ಯಾಯಾಲಯದ ಮುಂದೆಯೇ ದರ್ಶನ್ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನನಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ಅವರು ಈ ರೀತಿಯ ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶದ ಬಳಿಕ ಕಂಬಳಿ ಮಾತ್ರ ಕೊಟ್ಟಿದ್ದಾರೆ. ಜೈಲಿನಲ್ಲಿ ದರ್ಶನ್ ತುಂಬಾ ಟಾರ್ಚರ್ ಅನುಭವಿಸುತ್ತಿದ್ದಾರಂತೆ. ನ್ಯಾಯಾಲಯದ ಮುಂದೆ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ, ಬಹಳ ಕಷ್ಟ ಆಗ್ತಾ ಇದೆ ಎಂಬ ಹೇಳಿಕೆಯನ್ನ ದರ್ಶನ್ ಕೊಟ್ಟಿದ್ದಾರೆ. ಅವರ ವಕೀಲರು ಕೂಡ ಇದನ್ನೇ ಹೇಳಿದ್ದಾರೆ. ದರ್ಶನ್ಗೆ ಬಹಳ ಕಷ್ಟ ಆಗ್ತಾ ಇದೆ, ನಾವು ಚಿನ್ನದ ಲೋಟ ಏನು ಕೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಚಾಪೆ ಅಷ್ಟೇ ಕೊಟ್ಟಿದ್ದಾರೆ, ಕಂಬಳಿ ಅಷ್ಟೇ ಕೊಟ್ಟಿದ್ದಾರೆ, ಹಾಸಿಗೆ ದಿಂಬು ಬೇಕಾಗತ್ತೆ. ಅವ್ರಿಗೆ L1S5 ಸಮಸ್ಯೆ ಇದೆ, ಬೆನ್ನು ಮೂಳೆಯ ಸಮಸ್ಯೆ ಇದೆ. ಈ ಮುಂಚೆಯೂ ಕೂಡ ಇದೇ ವಿಚಾರವಾಗಿ ಜಾಮೀನು ಕೂಡ ಮಂಜೂರಾಗಿತ್ತು. ಆ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಇದರ ಜೊತೆಗೆ ಜೈಲಧಿಕಾರಿಗಳು ಕೂಡ ಮುಚ್ಚಿದ ಲಕೋಟೆಯಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಏನು CCTV ವಿಜುವಲ್ಸ್ ಆಗಿರಬಹುದು, ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ಜಡ್ಜ್ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದಾದ ನಂತರ ಈಗ ನ್ಯಾಯಾಲಯ ಪರೀಕ್ಷೆ ಮಾಡುತ್ತೆ. ಈಗ CCTV ವಿಜುವಲ್ಸ್ ಆಗಿರಬಹುದು, ಏನು ಟೆಕ್ನಿಕಲ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಅದಾಗಿರಬಹುದು, ಇದರ ಜೊತೆಗೆ ಕೋರ್ಟ್ ಆದೇಶ ಏನು ಮಾಡಿತ್ತು ಅದೆಲ್ಲವೂ ಕೂಡ ಈಗ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಕೂಡ ಆಗುತ್ತೆ. ಅದಾದ ನಂತರ ನೋಡಬೇಕಾಗುತ್ತೆ. ಈಗ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ರವರ ವಾದವನ್ನು ನೋಡ್ತಾ ಹೋದರೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ ಕೊಟ್ಟಂತಹ ಆದೇಶದ ಪ್ರತಿಯನ್ನು ಸರಿಯಾಗಿ ಅವ್ರು ಓದಿಲ್ಲ, ಅದು ಅವ್ರಿಗೆ ಅರ್ಥ ಆಗಿಲ್ಲ, ಇಂಗ್ಲೀಷ್ನಲ್ಲಿದೆ, ಅವ್ರು ಅರ್ಥ ಕೂಡ ಮಾಡ್ಕೊಂಡಿಲ್ಲ ಜೈಲಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ SPP ಅವರು ಏನು ಉತ್ತರ ಕೊಡ್ತಾರೆ ಅಂತ ನೋಡಬೇಕಾಗತ್ತೆ. ಸದ್ಯಕ್ಕೆ SPP ಅವರು ಹೇಳೋ ಪ್ರಕಾರ ಮೂಲಭೂತ ಸೌಕರ್ಯ ಅಂತ ಜೈಲಿನಲ್ಲಿ ಬಂದಾಗ ಅಲ್ಲಿ ಉಳಿದ ಕೈದಿಗಳಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಉಳಿದ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳು ಕೊಡ್ತಾರೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಇದರ ಜೊತೆಗೆ ಕೋರ್ಟ್ ಆದೇಶದಂತೆ ಹಾಸಿಗೆ ದಿಂಬು ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ವಾದ ಪ್ರತಿವಾದ ಹೋಗುತ್ತೆ. ಒಂದು ವೇಳೆ ಜೈಲಧಿಕಾರಿಗಳು ಕೊಟ್ಟಿದ್ದಾರಾ ಆ ಸೌಲಭ್ಯಗಳನ್ನು ಅಥವಾ ಇಲ್ಲವಾ ಅನ್ನೋದು ವಿಚಾರಣೆಯ ನಂತರ ಗೊತ್ತಾಗುತ್ತೆ. ಆದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅದೆಲ್ಲವನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಜಡ್ಜ್ ಮುಂದೆ ಹಾಜರು ಮಾಡುವ ಕೆಲಸವನ್ನು ಜೈಲಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ ರವರು ನೇರವಾಗಿ ಜೈಲಧಿಕಾರಿಗಳ ವಿರುದ್ಧವೇ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಜೈಲಿನಲ್ಲಿ ನನಗೆ ಟಾರ್ಚರ್ ಆಗ್ತಾ ಇದೆ, ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇರೆ ಬ್ಯಾರಲ್ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಅಂತ ನೇರವಾಗಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ, ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ಈಗ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಜೈಲು ಅಧಿಕಾರಿಗಳು ಹಾಜರಿರಲೇಬೇಕು ಅಂತ ಕೋರ್ಟ್ ಈ ಮುಂಚೆ ಆರ್ಡರ್ ಕೂಡ ಮಾಡಿತ್ತು. ಯಾಕೆಂತಂದ್ರೆ ಇಲ್ಲಿ ಜೈಲಧಿಕಾರಿಗಳ ವಿರುದ್ಧವೇ ದರ್ಶನ್ ರವರು ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಜೈಲಧಿಕಾರಿಗಳು ಇಲ್ಲಿ ಉಪಸ್ಥಿತರಿರಬೇಕಾಗತ್ತೆ ಅಂತ ಈ ಮುಂಚೆ ಕೋರ್ಟ್ ಆರ್ಡರ್ ಕೂಡ ಮಾಡಿತ್ತು. ಅದರ ಬೆನ್ನಲ್ಲೇ ಜೈಲಧಿಕಾರಿಗಳು ಕೂಡ ಈಗ ಹಾಜರಾಗಿದ್ದಾರೆ. ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಜೈಲಿನ ನಿಯಮದ ಪ್ರಕಾರ ಏನೇನು ಕೊಡ್ಬೇಕು ಹೇಳಿ,
57 ಸೆಷನ್ಸ್ ಕೋರ್ಟ್ ಜಡ್ಜ್ IP ನಾಯ್ಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಜವಾಬ್ದಾರಿ ಇದೆ. ಇದೇ ಬ್ಯಾರಕ್ನಲ್ಲಿ ಇಡಬೇಕು ಅಂತ ಹೇಳೋದು ಹೇಗೆ? ಜೈಲಿನ ನಿಯಮದ ಪ್ರಕಾರ ಏನೇನು ಕೊಡಬೇಕು ಅದನ್ನು ನೀವೇ ಹೇಳಬೇಡಿ, ಅದ್ರ ಪ್ರಕಾರ ಕೊಡೋಣ ಅಂತ ಹೇಳಿದ್ದಾರೆ. 57 ಸೆಷನ್ಸ್ ಕೋರ್ಟ್ ಜಡ್ಜ್ IP ನಾಯ್ಕ್ ಅವರು ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಜವಾಬ್ದಾರಿ ಇದೆ. ನಾವೆಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗತ್ತೆ. ಇದೇ ಬ್ಯಾರಕ್ನಲ್ಲಿ ಇಡಬೇಕಂದ್ರೆ ಹೇಗಾಗತ್ತೆ? ಜೈಲಿನ ನಿಯಮದ ಪ್ರಕಾರ ಯಾರಿಗೆ ಏನು ಕೊಡಬೇಕು, ಎಷ್ಟು ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಯಾವ ಖೈದಿನ ಯಾವ ರೀತಿ ಟ್ರೀಟ್ ಮಾಡಬೇಕು, ಅದೆಲ್ಲವೂ ಕೂಡ ಇದೆ. ಕಾನೂನು ಅಂತಂದ್ರೆ ಕೆಲವೊಂದಿಷ್ಟು ಕಟ್ಟುಪಾಡುಗಳಿರುತ್ತೆ, ಕೆಲವೊಂದಿಷ್ಟು ಚೌಕಟ್ಟಿರುತ್ತೆ. ಅದರ ಪ್ರಕಾರ ದರ್ಶನ್ಗೆ ಏನು ಸಿಗಬೇಕು ಅದೆಲ್ಲವೂ ಕೂಡ ಸಿಗುತ್ತೆ. ಕಾನೂನಿನ ಪ್ರಕಾರ ದರ್ಶನ್ಗೆ ಮೂಲಭೂತ ಸೌಕರ್ಯಗಳು ಎಷ್ಟರ ಮಟ್ಟಿಗೆ ಸಿಗಬೇಕು ಅಂತ ಇರುತ್ತೆ, ಅದು ಕೊಟ್ಟೇ ಕೊಡ್ತಾರೆ. ಎಲ್ಲರ ಜವಾಬ್ದಾರಿ ಕೂಡ ಹೌದು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಒಬ್ಬರಿಬ್ಬರ ಜವಾಬ್ದಾರಿ ಅಲ್ಲ, ಎಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಅದನ್ನ ಬಿಟ್ಟು ಇದೇ ಬ್ಯಾರಕ್ನಲ್ಲಿ ಇಡಬೇಕು, ಈ ಬ್ಯಾರಕ್ ಬೇಡ ಆ ಬ್ಯಾರಕ್ ಬೇಕಂತಂದ್ರೆ ಹೇಗಾಗತ್ತೆ ಅಂತ ಸದ್ಯಕ್ಕೆ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ IP ನಾಯ್ಕ್. ಏನು 57ನೇ ಸೆಷನ್ ಕೋರ್ಟ್ ಜಡ್ಜ್ ಇದ್ದಾರೆ IP ನಾಯ್ಕ್ ಅವರು ಈ ರೀತಿಯ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಿರಂತರವಾಗಿ ನಡೆಯುತ್ತೆ. ಯಾಕೆಂದರೆ ಈ ಮುಂಚೆ ಜೈಲಧಿಕಾರಿಗಳು ಭಾಗಿಯಾಗಿರಲಿಲ್ಲ ಈ ಒಂದು ಕೋರ್ಟ್ಗೆ. ಕೋರ್ಟ್ ಆದೇಶ ಮಾಡಿತ್ತು, ಅದರ ಬೆನ್ನಲ್ಲೇ ಈಗ ಜೈಲಧಿಕಾರಿಗಳು ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ಏನು ಪ್ರಶ್ನೆಯನ್ನು ಕೇಳಬೇಕು ಅದನ್ನು ಕೂಡ ಜಡ್ಜ್ ಕೇಳ್ತಾರೆ. ಇದರ ಜೊತೆಗೆ ಅವ್ರ ವಾದ ಏನಿದೆ ಅದನ್ನು ಕೂಡ ಆಲಿಸುವ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಏನು ದರ್ಶನ್ ಪರ ವಕೀಲರು ಸುನೀಲ್ ಇದ್ದಾರೆ, ಅವರ ವಾದವನ್ನು ಕೂಡ ಆಲಿಸುವ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಈ ಅರ್ಜಿಯ ವಿಚಾರಣೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತೇ ಏನಾದ್ರು ತೀರ್ಪು ಕೊಡ್ತಾರಾ ಅಥವಾ ಮುಂದೂಡಿಕೆ ಮಾಡ್ತಾರಾ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗ್ತಾ ಇದೆ. ಒಂದು ಕಡೆ ಸುನೀಲ್ ಅವರು ದರ್ಶನ್ ಪರ ವಾದವನ್ನು ಮಾಡ್ತಾ ಇದ್ದಾರೆ. ನಾವು ಕೇಳಿರುವಂತಹ ಸೌಲಭ್ಯಗಳನ್ನ ಕೊಟ್ಟಿಲ್ಲ, ಅಧಿಕಾರಿಗಳಿಗೆ ಬಹುಶಃ ಕೋರ್ಟ್ ಆದೇಶದ ಪ್ರತಿಯಲ್ಲಿ ಇಂಗ್ಲಿಷ್ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲಿಷ್ ಅರ್ಥ ಆಗಿಲ್ಲ ಅಂತಂದ್ರೆ ಅವ್ರು ಹೆಂಗ್ ಜೈಲಧಿಕಾರಿಗಳು ಆಗ್ತಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ವಾದ ಮಾಡ್ತಾ ಇದ್ದಾರೆ, ನೋಡೋಣ ಏನಾಗತ್ತೆ ಅಂತ. ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಉಗ್ರರಿರುವ ಸೆಲ್ನಲ್ಲಿ ದರ್ಶನ್ ರವರನ್ನ ಇಟ್ಟಿದ್ದಾರೆ. ದರ್ಶನ್ಗಾಗಿಯೇ ಪ್ರತ್ಯೇಕ ರಿಜಿಸ್ಟರ್ ಇಟ್ಟಿದ್ದಾರೆ. ದರ್ಶನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನ ಮಾಡ್ತಿದ್ದಾರೆ. ಉಗ್ರರಿರುವ ಸೆಲ್ನಲ್ಲಿ ದರ್ಶನ್ ರವರನ್ನ ಇಟ್ಟಿದ್ದಾರೆ, ಹಾಗಾಗಿ ಅದನ್ನ ಬದಲಾವಣೆ ಮಾಡಿಕೊಡಿ. ದರ್ಶನ್ಗಾಗಿಯೇ ಪ್ರತ್ಯೇಕವಾಗಿ ರಿಜಿಸ್ಟರ್ ಕೂಡ ಇಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ದರ್ಶನ್ಗೋಸ್ಕರ ಪ್ರತ್ಯೇಕವಾಗಿ ರಿಜಿಸ್ಟರ್ನ ಇಟ್ಟಿದ್ದಾರೆ ಅಂತ ಕೊಲೆ ಆರೋಪಿ ದರ್ಶನ್ ಪರ ವಕೀಲರಾದಂತಹ ಸುನೀಲ್ ರವರು ವಾದವನ್ನ ಮಾಡ್ತಾ ಇದ್ದಾರೆ. ದರ್ಶನ್ನ ಈಗ ಪ್ರೆಸೆಂಟ್ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಯಾವ ಕಾರಣಕ್ಕೆ ಆ ಸೆಲ್ನಲ್ಲಿ ಇಟ್ಟಿದ್ದಾರೆ? ಇದರ ಜೊತೆಗೆ ಉಗ್ರರಿದ್ದಾರಲ್ಲ, ಆ ಸೆಲ್ ಪಕ್ಕದಲ್ಲಿ ದರ್ಶನ್ ರವರನ್ನ ಇಟ್ಟಿದ್ದಾರೆ. ಉಗ್ರರಿಗೂ ದರ್ಶನ್ಗೂ ಏನ್ ಸಂಬಂಧ? ಯಾಕೆ ನೀವು ಅಲ್ಲಿ ಆ ಸೆಲ್ನಲ್ಲಿ ಕರ್ಕೊಂಡು ಹೋಗಿಟ್ಟಿದ್ದೀರಾ? ನಾನು ಯಾವ ರೀತಿಯ ಉಗ್ರ ಅಂತ ಸದ್ಯಕ್ಕೆ ಸುನೀಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಮತ್ತೊಂದು ಕಡೆ SPP ಅವರ ಟರ್ನ್ ಕೂಡ ಶುರುವಾಗುತ್ತೆ, ಅವರು ಕೂಡ ವಾದವನ್ನ ಮಾಡ್ತಾರೆ. ಅಂದ್ರೆ ಏನೀಗ ವಾದವನ್ನ ಮಾಡಿದ್ದಾರಲ್ಲ ಸುನೀಲ್, ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವ ಕೆಲಸವನ್ನು ಕೂಡ ಮಾಡ್ತಾರೆ. ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ನೋಡ್ಬೇಕಾಗತ್ತೆ ಇವತ್ತೇ ತೀರ್ಪು ಬರುತ್ತಾ ಅಥವಾ ಮುಂದಿನ ದಿನಕ್ಕೆ ಏನಾದ್ರು ಮುಂದೂಡಿಕೆ ಮಾಡ್ತಾರಾ ಅಂತ. ಸದ್ಯಕ್ಕೆ ಸೆಲ್ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಇದರ ಜೊತೆಗೆ ಏನು ಹಾಸಿಗೆ ದಿಂಬು ವಿಚಾರ ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದಕ್ಕೆ ಜಡ್ಜ್ ಕೂಡ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಮುಖ್ಯವಾಗಿ ಈಗ 57ನೇ ಸೆಷನ್ ಕೋರ್ಟ್ ಜಡ್ಜ್ ಏನಿದ್ದಾರೆ IP ನಾಯ್ಕ್ ಅವರು ಕೇಳುವ ಪ್ರಶ್ನೆ ಏನಂತಂದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಆಗಿದೆ. ಇದೇ ಬ್ಯಾರಕ್ ಬೇಕು ಅಂತಂದ್ರೆ ಹೇಗಾಗತ್ತೆ? ಈಗ ಇವರು ಪ್ರಾರಂಭ ಮಾಡ್ತಾರೆ, ಬೇರೆ ಕೈದಿಗಳು ಕೂಡ ಅದನ್ನೇ ಕೇಳ್ತಾರೆ, ನನಗೆ ಈ ಬ್ಯಾರಕ್ ಬೇಡ ಬೇರೆ ಬ್ಯಾರಕ್ಕೆ ಕೊಡಿ ಅಂತ. ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ಏಕೆಂತಂದ್ರೆ ಜೈಲ್ ಅಂತಂದ್ರೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳನ್ನ ದರ್ಶನ್ ಅಷ್ಟೇ ಅಲ್ಲ, ಬೇರೆ ಜೈಲು ವಾಸಿಗಳಾಗಿರ್ಬೋದು ಅಥವಾ ಬೇರೆ ಕೈದಿಗಳು ಕೂಡ ಫಾಲೋ ಮಾಡಬೇಕಾಗತ್ತೆ. ಇವ್ರು ಹೇಳ್ದಂಗೆ ಕಾನೂನು ನಡೆಸಲಿಕ್ಕೆ ಬರೋದಿಲ್ಲ, ಇವ್ರು ಹೇಳ್ದಂಗೆ ತೀರ್ಪು ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಆರೋಪಿ ದರ್ಶನ್ ಸೆಲೆಬ್ರಿಟಿ ಅಂತ ನಾವು ಹೇಳಿಲ್ಲ. ಸರ್ಕಾರದ ಪರ ವಕೀಲ SPP ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ಆರೋಪಿ ದರ್ಶನ್ ಏನು ಸೆಲೆಬ್ರಿಟಿ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ಸರ್ಕಾರದ ಪರ ವಕೀಲ SPP ಪ್ರಸನ್ನ ಕುಮಾರ್ ಅವರು ಈ ಒಂದು ವಾದವನ್ನ ಮಾಡ್ತಿದ್ದಾರೆ. ಆರೋಪಿ ದರ್ಶನ್ ಏನಿದ್ದಾರೆ ಅವ್ರನ್ನ ಸೆಲೆಬ್ರಿಟಿ, ಹಾಗಾಗಿ ನಾವು ಅವ್ರಿಗೆ ಪ್ರತ್ಯೇಕವಾಗಿ ರಿಜಿಸ್ಟರ್ನ ಇಟ್ಟಿದ್ದೀವಿ, ಅವ್ರಿಗೆ ಪ್ರತ್ಯೇಕವಾದ ಸೆಲ್ ಕೊಟ್ಟಿದ್ದೀವಿ, ಆ ರೀತಿ ಎಲ್ಲೂ ಕೂಡ ಹೇಳಿಲ್ಲ ಅಂತ ಸದ್ಯಕ್ಕೆ
ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ, ಅಥವಾ ಆ ಸೆಲ್ನಲ್ಲಿ ಇಟ್ಟಿದ್ದಾರೆ, ಅಲ್ಲಿ ಉಗ್ರರಿದ್ದಾರೆ, ಉಗ್ರರಿರುವ ಸೆಲ್ನಲ್ಲಿ ದರ್ಶನನ್ನ ಇಟ್ಟಿದ್ದಾರೆ ಅಂತ ಸುನಿಲ್ ರವರು ವಾದವನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದರ್ಶನ್ ಒಬ್ರು ಸೆಲೆಬ್ರಿಟಿ ಅಂತ ನಾವೇನು ಪ್ರತ್ಯೇಕವಾಗಿ ಅವರಿಗೆ ರಿಜಿಸ್ಟರ್ ಇಟ್ಟಿಲ್ಲ, ಅದರ ಜೊತೆಗೆ ಪ್ರತ್ಯೇಕವಾಗಿ ಅವರಿಗೆ ಇದೇ ಸೆಲ್ನಲ್ಲಿ ಇಡಬೇಕು ಅಥವಾ ಮೂಲಭೂತ ಸೌಕರ್ಯಗಳನ್ನ ಕೊಡಬಾರ್ದು ಎಂಬ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಕೆಲಸವನ್ನು ಕೂಡ ಮಾಡಿಲ್ಲ ಅಂತ ಸದ್ಯಕ್ಕೆ ಎಸ್ಪಿಪಿ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಏನು ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಬೇಕು ಅದೆಲ್ಲವನ್ನು ಕೂಡ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದೀವಿ, ಆದರೆ ದರ್ಶನ್ ಕೇಳುವಷ್ಟರ ಮಟ್ಟಿಗೆ ಮೂಲಭೂತ ಸೌಕರ್ಯವನ್ನ ನಾವು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನು ಎರಡೂ ಸೈಡು ಕೂಡ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಜಡ್ಜ್ ಕೂಡ ಇದನ್ನ ಆಲಿಸ್ತಾ ಇದ್ದಾರೆ. ಮುಂದಿನ ದಿನಗಳ ತೀರ್ಪನ್ನು ಕೂಡ ಪ್ರಕಟ ಮಾಡ್ತಾರೆ. ಆದರೆ ಇವತ್ತು ತೀರ್ಪು ಪ್ರಕಟ ಆಗುತ್ತಾ ಅಥವಾ ನಾಳೆ ತೀರ್ಪು ಪ್ರಕಟ ಆಗುತ್ತಾ ಅಥವಾ ಮುಂದಿನ ದಿನಕ್ಕೆ ಏನಾದ್ರು ಮುಂದೂಡ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಸಂಪೂರ್ಣವಾಗಿ ವಾದ ಪ್ರತಿವಾದವೇ ಇರುತ್ತೆ. ಯಾಕೆಂದರೆ ದರ್ಶನ್ ಪರ ವಕೀಲರು ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅದೆಲ್ಲವನ್ನು ಕೂಡ ವಾದ ಮಾಡ್ತಾರೆ. ಇನ್ನು ಕೆಲಕಾಲ ವಿಚಾರಣೆಯನ್ನ ನ್ಯಾಯಾಲಯ ಸದ್ಯ ಮುಂದೂಡಿದೆ. ಕೆಲಕಾಲ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಕೆಲಕಾಲ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಎಸ್ಎನ್ಒ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ವಾದ ಪ್ರತಿವಾದ ಎಲ್ಲವನ್ನು ಕೂಡ ವಕೀಲರು ಮಾಡ್ತಾ ಇದ್ರು. ಆದ್ರೆ ಇದೀಗ ಕೆಲ ಕಾಲ ಈ ಒಂದು ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಯಾಕೆಂದ್ರೆ ಇನ್ನೂ ಕೆಲವೊಂದಿಷ್ಟು ವಿಚಾರಣೆ ಆಗಬೇಕಾಗಿದೆ. ಈಗ ಮುಚ್ಚಿದ ಲಕೋಟೆಯಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡುವ ಕೆಲಸ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ನ್ಯಾಯಾಲಯ ಈ ಒಂದು ವಿಚಾರಣೆಯನ್ನ ಮುಂದೂಡಿದೆ. ಇದಾದ ನಂತರ ಮುಚ್ಚಿದ ಲಕೋಟೆಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಜೈಲಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರಲ್ಲ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್, ಸಿಸಿಟಿವಿ ಫುಟೇಜ್ ಆಗಿರಬಹುದು, ತಾಂತ್ರಿಕ ಸಾಕ್ಷ್ಯಗಳಾಗಿರಬಹುದು, ಇದರ ಜೊತೆಗೆ ಕೆಲವೊಂದಿಷ್ಟು ಆರೋಪಗಳನ್ನ ಸುನೀಲ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಮಾಡಿದ್ದಾರೆ. ಏನು ದರ್ಶನ್ ಪರ ವಕೀಲರಿದ್ರು ಸುನೀಲ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ದರ್ಶನ್ಗೆ ಅಂತಲೇ ಬೇರೆ ರಿಜಿಸ್ಟರ್ ಒಂದನ್ನು ಇಟ್ಟಿದ್ದಾರೆ. ಇನ್ನು ಬ್ಯಾರಕ್ ವಿಚಾರ ಆಗಿರಬಹುದು, ಕೋರ್ಟ್ ಕೂಡ ಹೇಳಿದ್ದಾರೆ, ಜಡ್ಜ್ ಕೂಡ ಹೇಳಿದ್ರು. ಆ ಬ್ಯಾರಕ್ ಅಂತ ಬಂದಾಗ ಇವ್ರಿಗೆ ಇಂಥ ಬ್ಯಾರಕ್ ಕೊಡಬೇಕು ಅಥವಾ ಅಂಥ ಬ್ಯಾರಕ್ ಕೊಡಬೇಕು, ಇವ್ರು ಕೇಳಿದ ಬ್ಯಾರಕ್ ಕೊಡಬೇಕಂತ ಜೈಲಿನ ನಿಯಮಗಳಲ್ಲಿ ಯಾವುದರಲ್ಲೂ ಕೂಡ ಇಲ್ಲ. ಜೈಲಿನ ನಿಯಮದ ಪ್ರಕಾರ ಯಾರನ್ನ ಯಾವ ಬ್ಯಾರಕ್ನಲ್ಲಿ ಇರಬೇಕು ಅಂತ ಜೈಲವ್ರು ಡಿಸೈಡ್ ಮಾಡ್ತಾರೆ. ಈಗ ನೀವು ಕೇಳಿದಂತಹ ಬ್ಯಾರಕನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಆಗಿದೆ ಅಂತ ಜಡ್ಜ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಸದ್ಯಕ್ಕೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗುತ್ತೆ. ಏನು ದರ್ಶನ್ ರವರು ಸಲ್ಲಿಕೆ ಮಾಡಿದ್ರಲ್ಲ, ಜೈಲ್ ಅಧಿಕಾರಿಗಳ ವಿರುದ್ಧವೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ನನಗೆ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ, ಬ್ಯಾರಕ್ಕನ್ನ ಬದಲಾವಣೆ ಕೂಡ ಮಾಡಿಕೊಡ್ತಾ ಇಲ್ಲ, ನನಗೆ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಕೋರ್ಟ್ ಆದೇಶ ಇದ್ರೂ ಕೂಡ ನನಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿಲ್ಲ. ಇದರ ಜೊತೆಗೆ ಹಾಸಿಗೆ ದಿಂಬು ಯಾವುದನ್ನು ಕೂಡ ಕಲ್ಪಿಸಿ ಕೊಟ್ಟಿಲ್ಲ ಅಂತ ಜೈಲಧಿಕಾರಿಗಳ ವಿರುದ್ಧವೇ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡಿದ್ರು. ಆದರೆ ಮೊದಲ ದಿನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವಿಚಾರಣೆಗೆ ಜೈಲಧಿಕಾರಿಗಳು ಭಾಗಿಯಾಗಿರಲಿಲ್ಲ. ಹಾಗಾಗಿ ಜಡ್ಜ್ ಕೂಡ ಆದೇಶವನ್ನು ಮಾಡಿದ್ರು, ಜೈಲಧಿಕಾರಿಗಳು ಕೂಡ ಈ ಒಂದು ವಿಚಾರಣೆಗೆ ಹಾಜರಾಗಬೇಕು, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಏನಿದಾವೆ ಅದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಿಸಿಟಿವಿ ಫುಟೇಜ್ ಆಗಿರಬಹುದು, ಇನ್ನು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಸಬ್ಮಿಟ್ ಮಾಡಬೇಕು. ಈ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಕೂಡ ಇರಬೇಕು ಅಂತ ಆದೇಶವನ್ನು ಮಾಡಿದ್ರು. ಹಾಗಾಗಿ ಜೈಲಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಆದರೆ ಈಗ ಸದ್ಯಕ್ಕೆ ನ್ಯಾಯಾಲಯ ಕೆಲಕಾಲ ವಿಚಾರಣೆಯನ್ನು ಮುಂದೂಡುವ ಕೆಲಸವನ್ನ ಮಾಡಿದೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಸದ್ಯಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮಾಡ್ತಾ ಇತ್ತು. ದರ್ಶನ್ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಸಾಗ್ತಾ ಇತ್ತು, ಭರದಿಂದಲೇ ಸಾಗ್ತಾ ಇತ್ತು. ಆದರೆ ಏಕಾಏಕಿ ಈ ವಿಚಾರಣೆಯನ್ನ ಕೋರ್ಟ್ ಯಾವ ಕಾರಣಕ್ಕೆ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ, ಮತ್ತೆ ಯಾವಾಗ ಪ್ರಾರಂಭ ಆಗುತ್ತೆ, ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ? ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಎರಡೂ ಕಡೆಯ ಏನೇನು ಹೇಳಿಕೆಗಳು ಎಲ್ಲವನ್ನು ಕೂಡ ಅನಲೈಸ್ ಮಾಡಿ ಆತನಿಗೆ ಬೆಡ್ಶೀಟ್ಗಳ ಅಂದ್ರೆ ಆತನ ಬೇಡಿಕೆ ಏನಿದೆ ಅದನ್ನ ಪೂರೈಸಬೇಕಾ ಬೇಡವಾ ಅನ್ನುವಂಥದ್ದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ನ್ಯಾಯಾಧೀಶರು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಜೈಲು ಮ್ಯಾನ್ಯುವಲ್ ಪ್ರಕಾರ ಏನಾದ್ರೂ ಅವರಿಗೆ ಸೌಲಭ್ಯಗಳನ್ನ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಅನಲೈಸ್ ಮಾಡ್ತಾರೆ, ಏನನ್ನ ಕೊಡಲಾಗಿದೆ ಏನನ್ನು ಕೊಡಲಾಗಿಲ್ಲ ಅಂತ ಹೇಳಿ. ಇಲ್ಲಿ ಸುನೀಲ್ ಅವರು ವಾದವನ್ನ ಮಾಡ್ತಾರೆ, ದರ್ಶನ್ ಅವರ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ವಿಂಟರ್ ನಲ್ಲಿ
ಮ್ಯಾನ್ಯುವಲ್ ಪ್ರಕಾರ ವಿಂಟರ್ ನಲ್ಲಿ ಒಂದಷ್ಟು ಸೌಲಭ್ಯಗಳನ್ನ ದಪ್ಪ ಬೆಡ್ಶೀಟ್ ಆಗಿರಬಹುದು ಮತ್ತೆ ಇನ್ನಿತರ ಹೊದಿಕೆಗಳನ್ನ ಕೊಡಬಹುದು ಅಂತ ಹೇಳಿ ಮ್ಯಾನ್ಯುವಲ್ ನಲ್ಲಿ ಇದೆ ಅಂತ ಹೇಳಿ ಅವರು ವಾದವನ್ನ ಮಾಡಿದ್ರು. ಅದರ ಡಾಕ್ಯುಮೆಂಟ್ಸ್ ಅಂದ್ರೆ ಕಾನೂನಲ್ಲಿ ಯಾವ ಸೆಕ್ಷನ್ ನಡಿ ಇದೆ ಮತ್ತು ಜೈಲು ಮ್ಯಾನ್ಯುವಲ್ ಏನಿದೆ, ಮ್ಯಾನ್ಯುವಲ್ ನಲ್ಲಿರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿ ಮತ್ತೆ ಅದಕ್ಕೆ ಬೇಕಾದಂತಹ ಪೂರಕ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀಡಿ ಇದನ್ನ ಕೊಡಬಹುದು ಅಂತ ಹೇಳಿ ಅವರೊಂದು ವಾದವನ್ನ ಮಾಡಿದ್ರು. ಈಗ ಸದ್ಯ ಕೊಡ್ತಾ ಇರುವಂತಹ ಒಂದು ಫೆಸಿಲಿಟೀಸ್ ಗಳೇನಿದಾವೆ ಅದು ಈಗ ಅಂದ್ರೆ ಬೆಡ್ಶೀಟ್ ಆಗಿರ್ಬಹುದು, ಹಾಸಿಗೆ ಆಗಿರ್ಬಹುದು, ಇವರು ಕೊಡ್ತಾ ಇದಾರ ಇಲ್ವಾ ಅನ್ನುವಂಥದ್ದು, ಅಂದ್ರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಕೊಡ್ತಾ ಇದಾರ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಅನಲೈಸ್ ಅನ್ನ ಮಾಡ್ಬೇಕಾಗುತ್ತೆ. ಈಗ ಸದ್ಯ ಎರಡು ಪರ ಅಂದ್ರೆ ಸರ್ಕಾರ ಪರ ವಕೀಲರು ಮತ್ತು ಸುನೀಲ್ ಏನಿದ್ದಾರೆ ಇಬ್ಬರು ಕೂಡ ವಾದವನ್ನ ಸ್ಟ್ರಾಂಗ್ ಆಗಿ ಒಂದು ಮಂಡನೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಅವರವರ ವರ್ಷನ್ಗಳೇನಿದಾವೆ ಆ ವರ್ಷನ್ಗಳು ಸಮರ್ಥನೆ ಆಗಿದ್ರು ಕೂಡ ಅದಕ್ಕೆ ಒಂದು ನಿಯಮ ಅಂತ ಇರುತ್ತೆ. ಆ ನಿಯಮದ ಪ್ರಕಾರ ನಡೀತಾ ಇದೆ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೇಕಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಬ್ಬರಿಗೆ ಈ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಜೈಲಿನಲ್ಲಿರುವಂತಹ 2,000 ಸಜಾಬಂದಿಗಳು, ಇನ್ನು 4,000 ಏನು ವಿಚಾರಣೆ ದಿನ ಬಂದಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಗಳನ್ನು ಕೊಡ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಈ ಒಂದು ಕೇಸ್ನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಇದನ್ನ ಮಾಡ್ಬೇಕಾದ್ರೆ ಅನಲೈಸ್ ಮಾಡ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಿ ಒಂದಷ್ಟು ಪೇಪರ್ ವರ್ಕ್ಗಳು ಮತ್ತು ಕೆಲವೊಂದು ಮ್ಯಾನ್ಯುವಲ್ ಗಳನ್ನ ತರಿಸಿ ಮತ್ತೆ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಒಂದು ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದು ಒಂದು ಅಧ್ಯಯನ ಮಾಡಿ ನಂತರ ಒಂದು ತೀರ್ಪು ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಹಿತ್ಯ ಇನ್ನು ಅಭಿಷೇಕ್ ಜೈಶಂಕರ್, ಈಗ ಏನಂತಂದ್ರೆ ವಾದ ಪ್ರತಿವಾದ ಆಗಿರ್ಬೋದು, ಈಗ ಮಧ್ಯಾಹ್ನದ ನಂತರ ಈಗ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇವತ್ತೇನಾದ್ರು ತೀರ್ಪು ಪ್ರಕಟ ಆಗತ್ತಾ ಅಥವಾ ಹೇಗೆ ಅಂತ? ಎಸ್, ಒಂದು ಲೆಕ್ಕಾಚಾರದ ಪ್ರಕಾರ ಸುಪ್ರೀಂ ಕೋರ್ಟ್ ಏನೋ ಒಂದು ಆದೇಶವನ್ನು ನೀಡಿದೆ. ಆ ಆದೇಶದ ಹಿನ್ನೆಲೆಯಲ್ಲಿ ಯಾವ ಕೆಳಹಂತದ ನ್ಯಾಯಾಲಯ ಏನಿದೆ ಅದು ಯಾವುದನ್ನು ಕೂಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಇಂತಹದೇ ಇದನ್ನ ಕೊಡಿ ಅಂತ ಹೇಳಿ ಆರ್ಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಒಂದು ಗರಂ ಆಗಿತ್ತು ಆ ಸಂದರ್ಭದಲ್ಲಿ, ಅಂದ್ರೆ ಒಂದಷ್ಟು ಫೆಸಿಲಿಟಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕಾರಣದಿಂದಾಗಿ. ಹೀಗಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು. ಅಂದ್ರೆ ಕಾನೂನಿನಲ್ಲಿ ಏನೇನು ಪ್ರಾವಿಷನ್ ಇದೆಯೋ ಅದನ್ನ ಮಾತ್ರ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ಬೇಕಾಗುತ್ತೆ. ಇಲ್ಲಿ ಬೇಸಿಕ್ ನೀಡ್ಗಳನ್ನ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಅದು ಜೈಲು ಅಧಿಕಾರಿಗಳ ನ್ಯೂ ಪಲ್ಸ್ ಅಂತ ಅನಿಸಿಕೊಳ್ಳುತ್ತೆ. ಅಂದ್ರೆ ಅವ್ರು ಏನು ಕೊಡದೆ ಈ ರೀತಿಯಾಗಿ ಒಂದು ಒಬ್ಬ ಕೈದಿಯ ಹಕ್ಕನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನಾದ್ರು ಗೊತ್ತಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ವಿರುದ್ಧ ನ್ಯಾಯಾಧೀಶರು ಒಂದು ಕ್ರಮವನ್ನ ಕೈಗೊಳ್ಳೋದಕ್ಕೆ ಇದಾಗುತ್ತೆ, ಅವಕಾಶ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದ್ ಯಾವ್ದನ್ನು ಕೊಡದೆ ಅದೆಲ್ಲವನ್ನು ಕೂಡ ಕೊಟ್ಟು ಮತ್ತಷ್ಟು ಫೆಸಿಲಿಟಿಗಳು ಬೇಕು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಮತ್ತು ಅಕಸ್ಮಾತ್ ಆತನಿಗೆ ಅನಾರೋಗ್ಯ ಇದ್ದಂತಹ ಸಂದರ್ಭದಲ್ಲಿ ಅನಾರೋಗ್ಯದ ಸಂದರ್ಭದಲ್ಲಿ ಯಾವ ವಸ್ತುಗಳನ್ನ ಅವರಿಗೆ ಕೊಡ್ಲಾಗತ್ತೆ ಅನ್ನೋದನ್ನು ಕೂಡ ಆ ಜೈಲು ಮ್ಯಾನ್ಯುವಲ್ ನಲ್ಲಿ ಇರುತ್ತೆ. ಹೀಗಾಗಿ ಅದನ್ನ ಪ್ರೊವೈಡ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಮಧ್ಯಾಹ್ನದ ವೇಳೆ ಏನು ತೀರ್ಪು ಬರುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.